ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಸೋಮವಾರ ಜಿಲ್ಲೆಯ ಕಾರವಾರ, ಅಂಕೋಲ, ಹಾರವಾಡ ಮತ್ತು ಕುಮಟಾ ತದಡಿಯ ಮೀನುಗಾರಿಕೆ ಬಂದರುಗಳ ಸ್ಥಳ ವೀಕ್ಷಣೆ ಮಾಡಿ ಮೀನುಗಾರರ ಕುಂದುಕೊರತೆ ಆಲಿಸಿದರು. ಉತ್ತರ ಕನ್ನಡ ಜಿಲ್ಲಾ ಪ್ರವಾಸಕ್ಕೆ ಆಗಮಿಸಿದ್ದ ಸಚಿವ ಎಸ್ ಅಂಗಾರ ಸೋಮವಾರ ಬೆಳಿಗ್ಗೆ ಕಾರವಾರ ಮಾಜೇಳಿಯಲ್ಲಿ ಉದ್ದೇಶಿತ ಬಂದರು ನಿರ್ಮಾಣ ಸ್ಥಳವನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಬಂದರು ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಸಚಿವರು ಬಂದರು ನಿರ್ಮಾಣ ಕಾಮಗಾರಿಯ ಮಾಹಿತಿಯನ್ನ ಪಡೆದುಕೊಂಡ್ರು. ಇದೇ ವೇಳೆ ಇಲ್ಲಿನ ಕಡಲ ಕೊರೆತದ ಪ್ರದೇಶವನ್ನ ಪರಿಶೀಲನೆ ನಡೆಸಿದ್ರು. ಸ್ಥಳೀಯ ಶಾಸಕರು ಕಳೆದ ವರ್ಷ ತಡೆಗೋಡೆ ನಿರ್ಮಾಣ ಮಾಡುವ ಭರವಸೆ ನೀಡಿದರಲ್ಲದೆ 17 ಕೋಟಿ ರೂಪಾಯಿ ಮಂಜೂರಿಯಾಗಿದೆ ಎಂದು ಹೇಳಿದ್ರು. ಹಾಗೆ 2 ದಿನದಲ್ಲೇ ಕಲ್ಲು ಬಂತು, ಆದ್ರೆ ಇನ್ನೂವರೆಗೆ ಕಾಮಗಾರಿ ನಡೆದಿಲ್ಲ. ತಡೆಗೋಡೆಗೆ ಬಂದಿರುವ ಕಲ್ಲುಗಳನ್ನ ಬೇರೆಲ್ಲೋ ಕೊಂಡೊಯ್ಯಲಾಗಿದೆ. ತಮಗೆ ಆದಷ್ಟು ಬೇಗ ಕಡಲ ಕೊರೆತದಿಂದ ಮುಕ್ತಿ ದೊರಕಿಸುವಂತೆ ಸಚಿವರಲ್ಲಿ ಸ್ಥಳೀಯ ಮೀನುಗಾರರು ಕೇಳಿಕೊಂಡ್ರು. ಬಳಿಕ ದೇವಭಾಗದಲ್ಲಿ ಕಳೆದ ವರ್ಷ ಕಡಲ ಕೊರೆತದಿಂದ ಉಂಟಾದ ತಡೆಗೋಡೆಯ ಹಾನಿಯನ್ನ ಸಚಿವರು ಪರಿಶೀಲಿಸಿದ್ರು. ಸಚಿವರಿಗೆ ಶಾಸಕಿ ರೂಪಾಲಿ ನಾಯ್ಕ್, ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಹಾಗೂ ಮೀನುಗಾರ ಮುಖಂಡರು ಸಾಥ್ ನೀಡಿದ್ರು. ತದನಂತರ ಬೈತಕೋಲ್ ಬಂದರು ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು. ಈ ವೇಳೆ ಸ್ಥಳೀಯ ಮೀನುಗಾರ ಮುಖಂಡರು ಬಂದರು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಗಮನಕ್ಕೆ ತಂದ್ರು. ಈ ವೇಳೆ ಸ್ಥಳೀಯ ಮೀನುಗಾರರು ಬೈತಕೋಲ್ ಬಂದರು ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಅತಿ ಹಳೆಯದಾಗಿದ್ದು ಶಿಥಿಲಾವಸ್ಥೆಗೆ ಬಂದಿದೆ. ಮೀನುಗಾರಿಕಾ ನಿಷೇಧಿತ ಅವಧಿ ಇನ್ನು ಕೆಲವೇ ದಿನದಲ್ಲಿ ಮುಗಿಯಲಿದ್ದು ಮೀನುಗಾರಿಕೆ ಮತ್ತೆ ಪ್ರಾರಂಭವಾಗಲಿದೆ. ಈ ಸಂದರ್ಭದಲ್ಲಿ ಭಾರಿ ವಾಹನ ಸಂಚಾರ ನಡೆಯುತ್ತದೆ. ಈ ವೇಳೆ ಸೇತುವೆ ಸಂಪೂರ್ಣ ಹಾಳಾಗಿದ್ದಲ್ಲಿ ಮೀನುಗಾರರಿಗೆ ಮತ್ತೆ ಸಮಸ್ಯೆ ಉಂಟಾಗಲಿದೆ. ಮೀನುಗಾರಿಕೆ ಪ್ರಾರಂಭವಾದ ಪೂರ್ವದಲ್ಲೇ ಸೇತುವೆ ದುರಸ್ತಿ ಮಾಡಿಕೊಡುವಂತೆ ಒತ್ತಾಯಿಸಿದ್ರು. ಈ ವೇಳೆ ಬಂದರು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವ ಅಂಗಾರ ಉದ್ದೇಶಿತ 4 ಕೋಟಿ ವೆಚ್ಚದ ಬಂದರು ಕಾಮಗಾರಿಯ ನಬಾರ್ಡ್ನ ಯೋಜನೆಯ ಅನುದಾನದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಶಾಸಕಿ ರೂಪಾಲಿ ನಾಯ್ಕ್ ಮೂಲಕ ಸೂಚನೆ ನೀಡಿದ್ರು. ಇದೇ ವೇಳೆ ಬಂದರಿನಲ್ಲಿ ಹೂಳೆತ್ತುವ ಕಾಮಗಾರಿ ನಡೆದಿಲ್ಲ. ಇದರಿಂದ ಮೀನುಗಾರಿಕಾ ಬೋಟ್ಗಳಿಗೆ ಹಾನಿ ಉಂಟಾಗ್ತಿದೆ ಹಾಗೂ ಬಂದರಿನ ಹರಾಜು ಪ್ರಾಂಗಣವನ್ನ ದುರಸ್ತಿಗೊಳಿಸುವಂತೆ ಸಚಿವರಲ್ಲಿ ಮೀನುಗಾರರು ವಿನಂತಿಸಿಕೊಂಡ್ರು. ಬಳಿಕ ವಾಣಿಜ್ಯ ಬಂದರಿಗೆ ಸಚಿವರು ಭೇಟಿ ನೀಡಿ ಸಾಗರಮಾಲಾ ಯೋಜನೆಯ ಕಾಮಗಾರಿಯ ಮಾಹಿತಿ ಪಡೆದ್ರು ಹಾಗೂ ಬ್ರೇಕ್ ವಾಟರ್ ನಿರ್ಮಾಣದ ನಕ್ಷೆಯನ್ನ ಪರಿಶೀಲನೆ ನಡೆಸಿದ್ರು. ಅಂಕೋಲಾ ತಾಲೂಕಿನ ಗಾಬಿತಕೇಣಿಯ ಸಮುದ್ರ ಕೊರೆತ ಸ್ಥಳವನ್ನ ಸಚಿವ ಅಂಗಾರ್ ವೀಕ್ಷಿಸಿ ಶಾಶ್ವತ ತಡೆಗೋಡೆ ನಿರ್ಮಾಣವಾಗಬೇಕೆಂದು ಹೇಳಿದ್ರು. ಉಸುಕಿನಿಂದ ಬದುವನ್ನ ಕಟ್ಟಬಾರದು, ಇಲ್ಲಿ ಕೆಂಪು ಮಣ್ಣು ಉಪಯೋಗಿಸಿ ಕಾಮಗಾರಿ ಮುಂದುವರಿಸಿ ಎಂದು ನಿರ್ದೇಶನ ನೀಡಿದ್ರು. ಸ್ಥಳೀಯ ಮೀನುಗಾರರು ತಮ್ಮ ಸಮಸ್ಯೆಗಳನ್ನ ಸಚಿವರ ಬಳಿ ಹೇಳಿಕೊಂಡ್ರು. ಅಂಕೋಲಾ ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತರಂಗ ಮೇಟ್ ಬಳಿ ಕಡಲ ಕೊರೆತ ಸ್ಥಳವನ್ನ ಸಚಿವರು ವೀಕ್ಷಿಸಿದ್ರು. ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಹಾರವಾಡದ ಸಮಸ್ಯೆ ತಿಳಿಸಿದ್ರು. ಸಾರ್ವಜನಿಕ ಸಭೆ ಕರೆದು ಎಲ್ಲರಿಗೂ ಉಪಯೋಗವಾಗುವಂತೆ ಕಾಮಗಾರಿ ಮಾಡಲಾಗುವುದು ಎಂದರು. ಇನ್ನು ತದಡಿ ಬಂದರು ಮತ್ತು ಮೀನು ಸಂಸ್ಕರಣಾ ಘಟಕಕ್ಕೆ ಸಚಿವ ಅಂಗಾರ್ ಭೇಟಿ ನೀಡಿದ್ರು. ಸ್ಥಳೀಯ ಮಹಿಳಾ ಮೀನುಗಾರರ ಅನೇಕ ಸಮಸ್ಯೆಗಳನ್ನ ತಿಳಿಸಿದ್ದು, ಕಾರ್ಮಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನದೊಂದಿಗೆ ಮೀನು ಒಣಗಿಸೋದು ಮತ್ತು ಇಲ್ಲಿ ಲೈಟಿಂಗ್ ಸಮಸ್ಯೆಯನ್ನ ಬಗೆಹರಿಸಲು ಸೂಚಿಸುತ್ತೇನೆ. ಬಂದರಿನಲ್ಲಿ ಹೂಳು ತುಂಬಿರುವ ಬಗ್ಗೆ ಗುರುವಾರ ಬೆಂಗಳೂರಿಗೆ ತೆರಳಿ ಅಲ್ಲಿ ಸಭೆ ನಡೆಸಿ ಯೋಜನೆ ಜಾರಿಯ ಕುರಿತು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದ್ರು. ಇವತ್ತು ಯಾಕೆ ನಾನು ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ದೇನೆ ಅಂದರೆ, ಇವತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭಾಗದ ಈ ಕರಾವಳಿ ಭಾಗ ಏನಿದೆ, ಈ ಭಾಗದಲ್ಲಿ ಮೀನುಗಾರರ ಅನೇಕ ಸಮಸ್ಯೆಗಳಿದೆ. ಅದೇ ರೀತಿಯಲ್ಲಿ ಬಂದರಿಗೆ ಸಂಬಂಧಪಟ್ಟಾಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಅವಶ್ಯಕತೆಯೂ ಕೂಡ ಇದೆ. ಸಂಬಂಧಪಟ್ಟದ ಇಲಾಖೆ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ಕೊಡುವುದು ಒಂದು ಭಾಗ, ಆದರೆ ಅದಕ್ಕೆ ಹೆಚ್ಚು ಒಂದು ಪರಿಣಾಮಕಾರಿ ಬರಬೇಕಾದ್ರೆ ನಾನು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ವಾಸ್ತವಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ನನಗೂ ಕೂಡ ಸಮಸ್ಯೆಯ ಒಂದು ಗಾಂಭೀರ್ಯತೆಯನ್ನು ಅದು ನನಗೆ ಅರ್ಥ ಆಗ್ತದೆ. ಎರಡನೇದಾಗಿ ಸಂಬಂಧಪಟ್ಟದ ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ತರಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಿಂದ ಇವತ್ತು ನಾನು ಕಾರವಾರ ಭಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಇವತ್ತು ಏನೇನು ಸಮಸ್ಯೆಗಳನ್ನ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇವೆ, ಆ ಸಮಸ್ಯೆಯಲ್ಲಿ ಒಂದಷ್ಟು ಸಮಸ್ಯೆಯನ್ನು ಆದಷ್ಟು ಬೇಗನೆ ಪರಿಹಾರ ಮಾಡುವ ದಿಕ್ಕಿನಿಂದ ನಾನು ಗಮನ ಕೊಡ್ತೇನೆ. ಈ ವಿಚಾರವನ್ನು ಶುಕ್ರವಾರ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಈ ಒಂದು ಸಮಸ್ಯೆಗೆ ಬೇಕಾಗಿರತಕ್ಕಂಥ ಒಂದಷ್ಟು ಅನುದಾನಗಳು ಏನಿದೆ ಆ ರೀತಿಯ ಅನುದಾನವನ್ನು ಕೂಡ ಬಿಡುಗಡೆ ಮಾಡುವುದಕ್ಕಿಂತ ತದಡಿಯ ಕೆಎಫ್ಡಿಸಿಯ ಮೀನು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳನ್ನ ಪರಿಶೀಲಿಸಿದ್ರು.
ಈ ವೇಳೆ ಸ್ಥಳೀಯ ಶಾಸಕ ದಿನಕರ್ ಶೆಟ್ಟಿ ಇಲ್ಲಿನ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುವಲ್ಲಿ ಅಧಿಕಾರಿಗಳು ಮುತುವರ್ಜಿ ವಹಿಸುವಂತೆ ಸೂಚಿಸಿ ಸಚಿವರಿಗೆ ಇಲ್ಲಿನ ಸ್ಥಿತಿಗತಿಯನ್ನ ವಿವರಿಸಿದ್ರು. ಈ ವೇಳೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ಉಪಾಧ್ಯಕ್ಷೆ ಶಾರದಾ ಮೂಡಂಗಿ, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ, ಮೀನುಗಾರಿಕಾ ಇಲಾಖೆ ಉಪನಿರ್ದೇಶಕ ವಸಂತ್ ಹೆಗಡೆ, ಕುಮಟಾ ಉಪವಿಭಾಗಾಧಿಕಾರಿ ಎಂ ಅಜಿತ್, ಮೀನುಗಾರಿಕಾ ಇಲಾಖೆ ಮುಖಂಡ, ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಉಮಾಕಾಂತ್ ಹೊಸಕಟ್ಟ, ನಿರ್ದೇಶಕ ಮಹೇಶ್ ಮೂಡಂಗಿ ಉಪಸ್ಥಿತರಿದ್ದರು.